ನಮಸ್ತೆ, ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಪ್ರಾರಂಭದಲ್ಲಿ ಗೌರಿ ಮತ್ತು ವಿವೇಕ್ ಇಬ್ಬರು ಕೂಡ ತವರ್ ಮನೆಗೆ ಬರ್ತಾರೆ. ಇನ್ನು ತವರ್ ಮನೆಯಲ್ಲಿ ಕಾಂತಲಕ್ಷ್ಮಿ ಮತ್ತು ಅವಳ ಗಂಡ ಯೋಚನೆ ಮಾಡ್ತಾ ಇರ್ತಾರೆ, ಏನ್ರಿ ಮಾಡೋದು, ಅಲ್ಲಿ ಗೌರಿಗೆ ಎಷ್ಟೆಲ್ಲ ಬೈದ್ರೇನು ಏನ್ರಿ ಮಾಡೋದು ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಅವರಿಬ್ಬರು ಕಾರಲ್ಲಿ ಬರ್ತಾರೆ. ಗೌರಿ ಕೈಯಲ್ಲಿ ಬ್ಯಾಗ್ ಇರುತ್ತೆ. ಆ ಬ್ಯಾಗಲ್ಲಿ ಬೊಂಬೆ ಮಾಡಲಿಕ್ಕೆ ಬೇಕಾದ ಪೇಂಟ್ಗಳು, ಬ್ರಷು, ಆ ಥರದ ವಸ್ತುಗಳು ಎಲ್ಲ ಇರುತ್ತೆ. ಅದನ್ನು ಅವಳು ಬರೋ ದಾರಿಯಲ್ಲಿ ತಗೊಂಡು ಬಂದಿರ್ತಾಳೆ. ಅದು ಗೊತ್ತಿಲ್ಲದೆ ಕಾಂತಲಕ್ಷ್ಮಿ ಅಂದ್ಕೊಳ್ತಾಳೆ ಅವಳನ್ನು ನೋಡಿ ಮಗಳು ಮನೆ ಬಿಟ್ಟು ಬಂದಿದ್ದಾಳೆ ಅಂತ ಹೇಳ್ಕೊಂಡು. ಅವಳ ಗಂಡನೂ ಅದೇ ಅಂದ್ಕೊಳ್ತಾರೆ. ಆಗ ಕಾಂತಲಕ್ಷ್ಮಿ ಅವಳನ್ನು ನೋಡಿ ಹೇಳ್ತಾರೆ, ರೀ ನೋಡ್ರಿ, ಅಂದರೆ ಗೌರಿನ ಮನೆಯಿಂದ ಹೊರಗಾಕಿದ್ದಾರೆ. ಅದಕ್ಕೆ ನೋಡಿ ಅಳಿಯಂದ್ರು ಅವಳನ್ನು ಬಿಡೋಕ್ಕೆ ಬಂದಿದ್ದಾರೆ. ಏನ್ರಿ ಆಗ್ತಿದೆ, ಬನ್ನಿರಿ ಹೋಗೋಣ ಅಂತ ಹೇಳಿ ಅವ್ರ ಹತ್ರ ಹೋಗಿ ಗೌರಿ ಏನಮ್ಮ ಆಯಿತು ಏನಮ್ಮ ಆಯಿತು ಅಂತ ಹೇಳ್ತಾರೆ. ಇನ್ನು ಅವಳ ಗಂಡ ವಿವೇಕ್ ಹತ್ರ, ಅಲ್ಲಾಡಿ ಅಂದರೆ ಈ ರೀತಿ ಎಲ್ಲ ಯಾಕೆ ಅಂದರೆ ಮಾಡ್ತಿದ್ದೀರಾ, ಗೌರಿನ ಇಲ್ಲಿ ಯಾಕೆ ಅಂದರೆ ಕರ್ಕೊಂಡು ಬಂದ್ರಿ ಅಂತ ಹೇಳ್ತಾನೆ. ಆಗ ವಿವೇಕ್ ಹೇಳ್ತಾನೆ, ತಾತ ಹೇಳಿದ್ರು ಅದಕ್ಕೆ ಕರ್ಕೊಂಡು ಬಂದೆ ಅಂತ ಹೇಳ್ತಾನೆ. ಅಲ್ಲ ಅಂದರೆ ಈ ರೀತಿ ಮಾಡಿದರೆ ಹೇಗೆ ಅಳಿ ಅಂದರೆ ಹೇಗಾದರೂ ಮಾಡಿ ಇವಳನ್ನು ಇಲ್ಲಿಂದ ಕರ್ಕೊಂಡು ಹೋಗಿ ಅಂದರೆ ಅಂತ ಹೇಳ್ತಾನೆ. ಆಗ ವಿವೇಕ್ ಇವನು ಏನು ಮಾತಾಡ್ತಿದ್ದಾನೆ ಅಂತಲೇ ಅರ್ಥ ಆಗಲ್ಲ. ಆಗ ಅವನು ಹೇಳ್ತಾನೆ, ಅದೆಲ್ಲ ನಂಗೆ ಗೊತ್ತಿಲ್ಲ, ತಾತ ಹೇಳಿದ ಆಮೇಲೆ ಡಿಸಿಷನ್ ಫೈನಲ್ ಅಂತ ಹೇಳ್ತಾರೆ. ಆಗ ಅವ್ರಿಗೆ ತುಂಬಾ ಬೇಜಾರಾಗ್ತದೆ. ಇನ್ನು ಅಯ್ಯೋ ಗೌರಿ, ಏನು ಗೌರಿ ಮಾಡೋದು ಅಂತ ಹೇಳ್ಕೊಂಡು ಅವ್ರ ಅಪ್ಪ ಹೇಳ್ತಾ ಇರ್ತಾರೆ. ಇನ್ನು ಕಾಂತಲಕ್ಷ್ಮಿ ಹೇಳ್ತಾ ಇರ್ತಾಳೆ ಗೌರಿಗೆ, ಅಲ್ಲ ಮಗಳೇ, ನಿನ್ನ ಜೀವನ ಈ ರೀತಿ ಆಗಿ ಹೋಯ್ತಲ್ಲ ಮಗಳೇ, ನನ್ನಿಂದನೇ ನಿನ್ನ ಜೀವನ ಹಾಳಾಯಿತು ಮಗಳೇ. ಅಲ್ಲ ಮಗಳೇ, ಏನು ಮಾಡೋದು ಮಗಳೇ, ಈ ರೀತಿ ಎಲ್ಲ ಆಯ್ತಲ್ಲ, ಇನ್ನಿನ ಗತಿ ಏನು ಮಗಳೇ, ಇನ್ನೇನು ನಮ್ಮನೇಲೇ ಇರ್ತೀಯ. ಅಲ್ಲ ಮಗಳೇ, ಅಳಿಯಂದ್ರು ಬೇರೆ ಬಂದಿದ್ದಾರೆ, ಅವ್ರು ಈ ರೀತಿ ಮಾಡಿದ್ರಲ್ಲ ಮಗಳೇ ಅಂತ ಹೇಳ್ತಾ ಇರ್ತಾಳೆ. ಆಗ ಗೌರಿ ಹೇಳ್ತಾಳೆ, ಅಲ್ಲ ಅಮ್ಮ ಏನಾಯ್ತಮ್ಮ ಇವಾಗ ಅಂತ ಹೇಳ್ತಾಳೆ. ಯಾಕೆ ಈ ರೀತಿ ಮಾಡ್ತಿದ್ದೀರಾ ಅಂತ ಹೇಳ್ತಾಳೆ. ಇನ್ನು ವಿವೇಕ್ ಹೇಳ್ತಾನೆ, ಹೌದು ನಿಮ್ಮಪ್ಪ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಗೌರಿ ಅಂತ ಹೇಳ್ತಾನೆ. ಆಗ ಗೌರಿ ಹೇಳ್ತಾಳೆ, ನನಗೂ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ. ಆಗ ಕಾಂತ ಹೇಳ್ತಾಳೆ, ಅಲ್ಲ ಗೌರಿ, ನೀನೀಗ ಎಲ್ಲಿಗೆ ಹೋಗ್ತೀಯಾ, ನೀನು ಇಲ್ಲಿ ಬಂದಿದ್ದೀಯಲ್ಲ, ಹೋಗುವಾಗ ಹೇಗೆ ಹೋಗ್ತೀಯ ಗೌರಿ, ಹೇಳು ಗೌರಿ ಅಂತ ಹೇಳ್ತಾರೆ. ಆಗ ಗೌರಿ ಹೇಳ್ತಾಳೆ, ಹೇಗೆ ಹೋಗೋದು, ಆಟೋದಲ್ಲಿ ಹೋಗ್ತೇನೆ ಅಂತ ಹೇಳ್ತಾಳೆ. ಆಗ ಕಾಂತಲಕ್ಷ್ಮಿ ಹೇಳ್ತಾಳೆ, ಅಲ್ಲ ಗೌರಿ, ಆಟೋದಲ್ಲಿ ಹೋದರೆ ಎಲ್ಲಿಗೆ ಹೋಗ್ತೀಯ ಗೌರಿ, ಯಾರ ಮನೆಗೆ ಹೋಗ್ತೀಯ ಗೌರಿ ಅಂತ ಹೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ಇನ್ಯಾರು ಬರಂಗೆ ಗಂಡನ ಮನೆಗೆ ಹೋಗ್ತೇನೆ ಅಂತ ಹೇಳ್ತಾಳೆ. ಆಗ ಕಾಂತಲಕ್ಷ್ಮಿಗೆ ಸ್ವಲ್ಪ ನಿರಾಳ ಆಗ್ತದೆ. ಅಂದರೆ ಏನು ಗೌರಿ ಹೇಳ್ತಿದ್ಯಾ ನೀನು, ಅಂದರೆ ನೀನನ್ನು ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಬರಲಿಲ್ವಾ ಅಳಿಯಂದ್ರು ಅಂತ ಕೇಳ್ತಾಳೆ. ಆಗ ಗೌರಿ ಹೇಳ್ತಾಳೆ, ಅಯ್ಯೋ ಅಮ್ಮ, ತಾತ ಹೇಳಿದರು ನನ್ನನ್ನು ಡ್ರಾಪ್ ಮಾಡಿ ಅಂತ ಹೇಳ್ಕೊಂಡು, ಅದಕ್ಕೆ ಇವರು ಕಾರಲ್ಲಿ ಡ್ರಾಪ್ ಮಾಡೋಕ್ಕೆ ಬಂದರು ಅಂತ ಹೇಳ್ತಾರೆ. ಆಗ ಅವಳಪ್ಪ ಹೇಳ್ತಾಳೆ, ಅಲ್ಲಮ್ಮ ಗೌರಿ, ಹಾಗಾದರೆ ಬ್ಯಾಗಲ್ಲಿ ಏನಿದೆ ಅಂತ ಕೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ಅಪ್ಪ ಗೊಂಬೆ ಮಾಡಲಿಕ್ಕೆ ಬ್ರಷ್, ಪೇಂಟ್, ಕೆಲವೊಂದು ವಸ್ತು ಬೇಕಲ್ಲ, ಅದೆಲ್ಲ ಬರುವ ದಾರಿಯಲ್ಲಿ ತಗೊಂಡು ಬಂದ್ವಿ ಅಂತ ಹೇಳ್ತಾಳೆ. ಆಗ ಅವ್ರಿಗೆ ಸ್ವಲ್ಪ ನಿರಾಳ ಆಗುತ್ತೆ. ಆಗ ಕಾಂತಲಕ್ಷ್ಮಿ ಹೇಳ್ತಾಳೆ, ಅಯ್ಯೋ ಅಳಿಯಂದ್ರೆ ತಪ್ಪು ತಿಳ್ಕೊಂಡಿದ್ವಿ ಅಳಿಯಂದ್ರೆ ಅಂತ ಹೇಳ್ತಾಳೆ. ಇನ್ನು ಕಾಂತಲಕ್ಷ್ಮಿ ಹೇಳ್ತಾಳೆ, ಅಳಿಯಂದ್ರೆ ಒಳಗೆ ಬನ್ನಿ, ತಿಂಡಿ ತಿನ್ಕೊಂಡು ಹೋಗಿ, ಕಾಫಿ ಟೀ ಏನಾದರೂ ಕುಡ್ಕೊಂಡು ಹೋಗಿ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಏನೂ ಅಗತ್ಯ ಇಲ್ಲ, ನನಗೆ ಆಫೀಸ್ ಹೋಗ್ಲಿಕ್ಕಿದೆ, ಮೀಟಿಂಗ್ ಇದೆ ಅಂತ ಹೇಳ್ತಾನೆ. ಆಗ ಗೌರಿ ಹೇಳ್ತಾಳೆ, ಅಮ್ಮ ನಾನು ಫೋನ್ ನೋಡಿದ್ಯಾ ಅಮ್ಮ ನೀನು ಅಂತ ಹೇಳ್ತಾಳೆ. ಆಗ ವಿವೇಕ್ಗೆ ಹೆದರಿಕೆ ಆಗುತ್ತೆ. ಆಗ ವಿವೇಕ್ ಹೇಳ್ತಾನೆ, ಆಯ್ತು ನಾನು ಬರ್ತೇನೆ, ನೀವು ಹೋಗಿ ಅಂತ ಹೇಳ್ತಾನೆ. ಆವಾಗ ಗೌರಿ ಹೇಳ್ತಾಳೆ, ಅಮ್ಮ ನೀನು ಹೋಗಿ ತಿಂಡಿ ಏನಾದರೂ ಮಾಡು ಅಂತ ಹೇಳ್ತಾಳೆ. ಆಗ ವಿವೇಕ್ ಹೇಳ್ತಾನೆ, ಏನು ಪುಣ್ಯವತಿ, ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಲ್ಲ ನನ್ನನ್ನು ಅಂತ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಆ ರೀತಿ ಏನೂ ಇಲ್ಲಪ್ಪ, ಮನೆ ತನಕ ಬಂದಿದ್ದೀರ, ತಿಂಡಿ ತಿಂದೆ ಹೋದರೆ ಹೇಗೆ ಅಂತ ಹೇಳ್ತಾಳೆ. ಇನ್ನು ಅವರು ಮನೆಯೊಳಗೆ ಹೋಗ್ತಾರೆ. ಇನ್ನು ಈ ಕಡೆ ಸರಿತಾ ಅವಳ ಅತ್ತೆ ಮಾವನ ಹತ್ರ ಗೌರಿ ಬಗ್ಗೆ ಮಾತಾಡಬೇಕಂತ ಹೇಳಿ ಬರ್ತಾರೆ. ಇನ್ನು ಅವ್ರ ತಾತ ಹೇಳ್ತಾರೆ, ಏನು ಸರಿತಾ, ಏನೋ ಮಾತಾಡೋಕ್ಕೆ ಬಂದಾಗಿದೆ, ದೊಡ್ಡ ಬಿರುಗಾಳಿ ಎಬ್ಬಿಸೋ ಥರ ಕಾಣಿಸ್ತಾ ಇದೆ, ಏನಾಯಿತು ಅಂತ ಹೇಳ್ತಾರೆ. ಆಗ ಸರಿತಾ ಹೇಳ್ತಾಳೆ, ಮಾವ, ನಾನು ಗೌರಿ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೇನೆ. ನಿಮ್ಗೆ ಗೊತ್ತಿದೆ ಮಾವ, ನಂಗೆ ನೀವು ಆ ರೀತಿ ಮಾಡೋದು ಇಷ್ಟನೇ ಆಗಲಿಲ್ಲ. ಅಲ್ಲ, ವಿವೇಕನ್ನು ಅವಳನ್ನು ಡ್ರಾಪ್ ಮಾಡಲಿಕ್ಕೆ ಮನೆ ಕಳಿಸಿದ್ದು ನಂಗೆ ಯಾಕೋ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಯಾಕೆ ಮಾವ ಈ ರೀತಿ ಮಾಡ್ತಿದ್ದೀರಾ, ಅದೇ ಯಾಕೆ ಪ್ರತಿ ಸಲ ಗೌರಿ ಮಾತಿಗೆ ನೀವು ಸಪೋರ್ಟ್ ಮಾಡ್ತೀರಾ, ಎಲ್ಲ ಗೌರಿ ಹೇಳ್ದಾಗೆ ನಡೀತಿದೆ, ಯಾಕೆ ನೀವು ಈ ರೀತಿ ಮಾಡ್ತಿದ್ದೀರ, ನನಗಂತೂ ಅವಳನ್ನು ಕಂಡ್ರೇನೂ ಆಗ್ತಿಲ್ಲ ಅಂತ ಹೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ನೋಡು, ಗೌರಿ ಮಾತಾಡಿದ್ರಲ್ಲಿ ಕೂಡ ಒಂದು ನ್ಯಾಯ ಇದೆ, ಅದಕ್ಕೋಸ್ಕರ ಅವಳು ಹೇಳಿದಾಗ ನಾವು ಕೇಳಿದ್ವಿ ಅಷ್ಟೇ, ಅದರಲ್ಲೇನಿದೆ,
ಅದ್ರಲ್ಲಿ ಯಾಕೆ ನೀನು ತಪ್ಪು ಹುಡುಕ್ತಿದ್ಯಾ ಸರಿತಾ, ಅವಳು ನಿನ್ನ ಸೊಸೆನೇ ಅಲ್ವಾ ಅಂತ ಹೇಳ್ತಾಳೆ ಅವಳತ್ತೆ. ಆಗ ಸರಿತಾ ಹೇಳ್ತಾಳೆ, ಇಲ್ಲ ನಂಗೆ ಒಂದು ಸ್ವಲ್ಪನೂ ಇಷ್ಟ ಆಗ್ತಿಲ್ಲ, ಪಾಪ ವಿವೇಕಿಗೂ ಇಷ್ಟ ಇಲ್ಲ. ಅಲ್ಲ, ಯಾಕೆ ಈ ರೀತಿ ಆಗ್ತಿದೆ, ಅವನಿಗೆ ಇಷ್ಟ ಇಲ್ಲದಿದ್ದರೂ ಅವನ ಹತ್ರ ಆ ಥರ ಕೆಲಸ ಯಾಕೆ ನೀವು ಮಾಡಿಸ್ತಾ ಇದ್ದೀರಾ ಅತ್ತೆ, ಹೇಳಿ ನೀವೇ ಅಂತ ಹೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ಯಾಕೆ ಸರಿತಾ ಈ ರೀತಿ ಮಾತಾಡ್ತಿದ್ಯಾ, ಅವರಿಬ್ಬರು ಒಟ್ಟಿಗೆ ಕಾರಲ್ಲಿ ಹೋದರೆ ಅವರಿಬ್ಬರ ನಡುವಿನ ಬಾಂಧವ್ಯ ಹೆಚ್ಚಾಗುತ್ತೆ, ಅವರಿಬ್ಬರು ಒಬ್ರಿಗೊಬ್ರು ಹತ್ರ ಆಗ್ತಾರೆ, ಅವ್ರಿನ್ನೂ ಸಂಬಂಧ ತುಂಬಾ ಗಟ್ಟಿಯಾಗುತ್ತೆ, ಅದು ನಿಂಗೆ ಇಷ್ಟ ಇಲ್ವಾ ಅಂತ ಹೇಳ್ತಾಳೆ. ಆಗ ಸರಿತಾ ಹೇಳ್ತಾಳೆ, ಇಲ್ಲ ಇಲ್ಲ ಅದು ನನ್ನ ಮಗನಿಗೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಆಗ ಅವ್ರ ಅತ್ತೆ ಹೇಳ್ತಾರೆ, ಏನು ಸರಿತಾ ಹೀಗೆ ಹೇಳ್ತಿದ್ಯಾ, ಅವರಿಬ್ಬರು ಹತ್ತಿರ ಆಗೋದು ವಿವೇಕಿಗೆ ಇಷ್ಟ ಇಲ್ವಾ ಅಥವಾ ನಿಂಗೆ ಇಷ್ಟ ಇಲ್ವಾ, ಸತ್ಯ ಹೇಳು, ಸತ್ಯ ಮಾತಾಡು ಅಂತ ಹೇಳ್ತಾಳೆ. ಆಗ ಸರಿತಾ ಹೇಳ್ತಾಳೆ, ಹೌದತ್ತೆ ನನಗೆ ಇಷ್ಟ ಇಲ್ಲ, ಗೌರಿ ಯಾವ ರೀತಿ ನೋಡಿದರೂ ನಮ್ಮನೆ ಸೊಸೆಯಾಗ್ಲಿಕ್ಕೆ ಅವಳಿಗೆ ಯೋಗ್ಯತೆಯೇ ಇಲ್ಲ, ಅವಳ ಅರ್ಹತೆ ಆಗಲಿ ಅವಳು ಬೆಳೆದು ಬಂದ ರೀತಿ ಆಗಲಿ ಯಾವುದು ನಮ್ಮನೆ ಅಂತಸ್ತಿಗೆ ಸರಿಸಮ ಆಗೋದೇ ಇಲ್ಲ, ನಂಗೆ ಅವಳು ಇಷ್ಟನೇ ಇಲ್ಲ, ನಾನು ಅವಳನ್ನು ಈ ಜನ್ಮದಲ್ಲಿ ಸೊಸೆ ಅಂತ ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾಳೆ. ಆಗ ಅವಳ ಮಾವ ಹೇಳ್ತಾಳೆ, ಅಲ್ಲ ನೋಡು, ಇದೇ ನೀನು ಮಾಡ್ತಾ ಇರೋದು ತಪ್ಪು, ಅಂತಸ್ತು ಅಂತಸ್ತು ಅಂತ ಹೇಳ್ಕೊಂಡು ನಿನ್ನ ದುರಹಂಕಾರದಲ್ಲಿ ನೀನು ಮಾತಾಡ್ತಿದ್ಯಾ ಸರಿತಾ, ಇದು ನೀನು ಮಾಡ್ತಿರೋದು ನಿಜವಾಗಿಯೂ ತಪ್ಪು, ಅಂತಸ್ತು ಹೇಳೋದು ಮನುಷ್ಯನಿಗೆ ಇರಬೇಕು, ಆದರೆ ದುರಹಂಕಾರ ಯಾವತ್ತೂ ಇರಬಾರ್ದು, ಇನ್ನು ಇದ್ರ ಬಗ್ಗೆ ನಂತರ ಏನು ನೀನು ಮಾತಾಡಬೇಡ ಅಂತ ಹೇಳ್ತಾರೆ. ಇನ್ನು ಸರಿತಾ ಅಲ್ಲಿಂದ ಹೋಗ್ತಾಳೆ. ಇನ್ನು ಹೋಗಿ ಅವಳು ತುಂಬಾ ಟೆನ್ಷನ್ ಮಾಡ್ಕೊಂಡು ಇರ್ತಾಳೆ. ಆವಾಗ ಅಲ್ಲಿಗೆ ಚಂಚಲ ಬರ್ತಾಳೆ. ಚಂಚಲ ಅವಳನ್ನು ನೋಡಿ ಯೋಚನೆ ಮಾಡ್ತಾ ಇರ್ತಾಳೆ, ಅಯ್ಯೋ ಅತ್ತಿಗೆ, ನಂಗೆ ನಿಮ್ಮ ಬಗ್ಗೆ ಎಲ್ಲಾನು ಗೊತ್ತಿದೆ, ಏನು ಗೊತ್ತಾ, ನಿಮ್ಮ ಮಗ ಹೆಂಡತಿ ಮನೆಗೆ ಹೋಗಿದ್ದಾನೆ, ಹೆಂಡತಿ ಮನೆಯವರು ಎಲ್ಲಿ ಅವ್ನು ಬ್ರೈನ್ ವಾಶ್ ಮಾಡಿ ಬುಟ್ಟಿಗೆ ಹಾಕ್ಕೊಳ್ತಾರ ಅನ್ನೋ ಟೆನ್ಷನ್ನಲ್ಲಿದ್ದೀರಾ, ಪಾಪ ಹೆತ್ತ ಕರುಳು ಇಷ್ಟು ಒದ್ದಾಡ್ತಿದೆ ಅಲ್ವಾ, ಇದೇ ರೀತಿ ಒದ್ದಾಡ್ತಾನೆ ಇರಬೇಕು, ಇದೇ ರೀತಿ ಬೆಂಕಿ ಉರಿತಾನೆ ಇರಬೇಕು, ಆ ಬೆಂಕಿಗೆ ನಾನು ನೀರು ಹಾಕ್ಲಾ, ಬೇಡ ಬೇಡ, ಆ ಬೆಂಕಿಗೆ ತುಪ್ಪ ಹಾಕಿ ಆ ಬೆಂಕಿಯನ್ನು ಜಾಸ್ತಿ ಮಾಡಿದ್ರೆ ನಂಗೆ ಸಮಾಧಾನ, ಅದಕ್ಕೆ ಬಂದೆ ತಡೀರಿ ಅಂತ ಹೇಳಿ ಅವಳ ಹತ್ರ ಹೋಗ್ತಾಳೆ. ಹೋಗಿ, ಅದಕ್ಕೆ ಏನಾಯ್ತು ಅದಕ್ಕೆ, ಏನಾದರೂ ನಿಮಗೆ ಕಾಫಿ ಮಾಡ್ಕೊಂಡು ಬರಲಾ, ತಲೆನೋವು ಆಗ್ತಿದೆಯಾ ಅಂತ ಕೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ಬೇಡ ಚಂಚಲ, ಏನು ಕೂಡ ಬೇಡ ಅಂತ ಹೇಳ್ತಾಳೆ. ಆಗ ಚಂಚಲ ಹೇಳ್ತಾಳೆ, ಅದಕ್ಕೆ ನಂಗೆ ಗೊತ್ತಿದೆ ಅತ್ತಿಗೆ, ನಿಮಗೆ ತುಂಬಾ ಟೆನ್ಷನ್ ಆಗ್ತಿದೆ ಅಲ್ಲ, ಮಗ ಬೇರೆ ಅಲ್ಲಿ ಹೋಗಿದ್ದಾನೆ, ಆ ಮನೇಲಿ ಇರುವವರೆಲ್ಲರೂ ನಾಟಕದವರೇ, ನಿಮ್ಗೆ ನೆನಪಿದೆಯಾ ಅತ್ತಿಗೆ, ಆ ಕಾಂತಲಕ್ಷ್ಮಿ ಎಷ್ಟೆಲ್ಲ ನಾಟಕ ಮಾಡಿ ನಮ್ಮ ಹತ್ರ ಅಂತಸ್ತಿದೆ, ಕಾರಿದೆ, ಆಸ್ತಿ ಇದೆ ಅಂತ ಹೇಳ್ಕೊಂಡು ಅವಳ ಮಗಳನ್ನು ನಮ್ಮ ಮನೆಗೆ ತಂದ್ಕೊಳ್ಳಿಕ್ಕೆ ನೋಡಿದ್ದು ನೆನಪಿದೆಯಾ ನಿಮಗೆ, ಈಗ ಬೇರೆ ಅವನು ಅಲ್ಲಿಗೆ ಹೋಗಿದ್ದಾನೆ, ಅವರೆಲ್ಲ ನಾಟಕ ಮಾಡಿ ವಿವೇಕನ ಬುಟ್ಟಿಗೆ ಹಾಕ್ಕೊಳ್ತಾರೆ, ಬೇಕಾದರೆ ನೋಡ್ತಾ ಇರಿ, ಅವನು ಇಲ್ಲಿಗೆ ಬರುವಾಗ ಫುಲ್ ಬದಲಾಗಿ ಬಂದಿರ್ತಾನೆ, ನೀವೇ ನೋಡ್ತಾ ಇರಿ ಬೇಕಾದರೆ ಅಂತ ಹೇಳ್ಕೊಂಡು ತುಂಬಾ ಬ್ರೈನ್ ವಾಶ್ ಮಾಡ್ತಾ ಇರ್ತಾಳೆ. ಸರಿತನ ಇನ್ನಷ್ಟು ಗೌರಿ ಮೇಲೆ ಎತ್ತು ಕಟ್ತಾನೆ ಇರ್ತಾಳೆ ಚಂಚಲ. ಇನ್ನು ಈ ಕಡೆ ವಿವೇಕ್ ಕೂತ್ಕೊಂಡಿರ್ತಾನೆ. ಇನ್ನು ಗೌರಿ ಅವನಿಗೋಸ್ಕರ ತಿಂಡಿ ತಂದಿರ್ತಾನೆ. ತಿಂಡಿ ಏನಂದರೆ, ನಿನ್ನೆ ಮಿಕ್ಕಿದ ಅನ್ನಕ್ಕೆ ಮೊಸರು ಹಾಕಿ ಒಗ್ಗರಣೆ ಹಾಕಿ ತಂದಿರ್ತಾನೆ. ಆಗ ಅವನು ಹೇಳ್ತಾನೆ, ನೋಡು ಗೌರಿ, ನನಗಿದು ಬೇಡ ಗೌರಿ, ನಾನು ತಿನ್ನಲ್ಲ ಇದಲ್ಲ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಇಲ್ಲ ನೀವು ತಿನ್ನಲೇಬೇಕು ಅಂತ ಹೇಳ್ತಾಳೆ. ಇನ್ನು ವಿವೇಕ್ ಹೇಳ್ತಾನೆ, ತಿನ್ನಲ್ಲ ತಿನ್ನಲ್ಲ ಅಂತ ಹೇಳ್ತಾನೆ. ಇನ್ನು ಗೌರಿ ತಿನ್ನಲೇಬೇಕು ಅಂತ ಹೇಳ್ತಾಳೆ. ಇನ್ನು ವಿವೇಕ್ ಹೇಳ್ತಾನೆ, ಅಲ್ಲ ಅದಕ್ಕಿಂತ ಮುಂಚೆ ನೀನು ಸ್ವಲ್ಪ ಟೇಸ್ಟ್ ಮಾಡು ಅಂತ ಹೇಳ್ಕೊಂಡು ಗೌರಿಗೆ ತಿನ್ನಿಸ್ಲಿಕ್ಕೆ ಹೋಗ್ತಾ ಇರ್ತಾನೆ. ಗೌರಿ, ನಂಗೆ ಬೇಡ ನಂಗೆ ಬೇಡ, ನನಗೆ ಹೊಟ್ಟೆ ತುಂಬಿದೆ ಅಂತ ಹೇಳ್ತಾ ಇರ್ತಾರೆ. ಅದನ್ನು ಅವಳ ಅಮ್ಮ ನೋಡ್ತಾಳೆ, ನೋಡಿ ಯೋಚನೆ ಮಾಡ್ತಾಳೆ, ಪಾಪ ಅಳಿಯಂತರು ಎಷ್ಟು ಪ್ರೀತಿಯಿಂದ ಗೌರಿಗೆ ತಿನ್ನಿಸ್ತಾ ಇದ್ದಾರಲ್ವ ಅಂತ ಹೇಳ್ಕೊಂಡು. ಇನ್ನು ಗೌರಿ ಕೇಳ್ತಾನೆ ಇರಲ್ಲ, ನೀವು ತಿನ್ನಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಕಾಂಟ್ರಾಕ್ಟ್ ಕೊಟ್ಟವರು ಮನೆಗೆ ಬರ್ತಾರೆ. ಮನೆಗೆ ಬಂದು ಅವ್ರು ಹೇಳ್ತಾರೆ, ಅಮ್ಮ ಗೌರಮ್ಮ, ಇದಕ್ಕೊಂದು ಸೈನ್ ಹಾಕು, ಈ ಕಾಂಟ್ರಾಕ್ಟನ್ನು ನಿಮಗೆ ಮಾಡಿ ಕೊಡ್ತೇನೆ ಅಂತ ಹೇಳ್ತಾರೆ. ಆಗ ಅವಳು ಹೇಳ್ತಾಳೆ, ಆಯಿತು ಸೈನ್ ಹಾಕ್ತೇನೆ, ಆದರೆ ಒಂದು ಕಂಡೀಷನ್, ನನಗೆ ಇನ್ನೊಂದು ಲೆಟರ್ ಬೇಕು, ಏನಂದರೆ ಯಾರಾದರೂ ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಕಾಂಟ್ರಾಕ್ಟನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳಿದರೆ ನೀವು ಕ್ಯಾನ್ಸಲ್ ಮಾಡಬಾರ್ದು ಅಂತ ಹೇಳ್ತಾಳೆ. ಅದು ವಿವೇಕಿಗೆ ತಾಂಟ್ ಕೊಟ್ಟು ಮಾತಾಡ್ತಾ ಇರ್ತಾಳೆ. ಆಗ ಅವನು ಹೇಳ್ತಾನೆ, ಆಯಿತು ಆಯಿತು ಅಂತ ಹೇಳ್ತಾನೆ. ಆಗ ಗೌರಿ ಹೇಳ್ತಾಳೆ, ಹೌದು, ಆದರೆ ಅದಕ್ಕೆಲ್ಲ ಸಾಕ್ಷಿ ಬೇಕಲ್ಲ, ಸಾಕ್ಷಿ ಯಾರನ್ನು ಹೇಳಲಿ ಅಂತ ಹೇಳ್ತಾಳೆ. ಆಗ ವಿವೇಕ್ ಹೇಳ್ತಾನೆ, ಈಗ ಸಾಕ್ಷಿ ಹೊಡ್ಕೊಂಡು ಎಲ್ಲಿಗೆ ಹೋಗೋದು ಪುಣ್ಯವತಿ ಅಂತ ಹೇಳ್ತಾನೆ. ಆಗ ಗೌರಿ ಹೇಳ್ತಾಳೆ, ನೀವೇ ಸಾಕ್ಷಿಗೆ ಸೈನ್ ಹಾಕಿ ಬಿಡಿ ಅಂತ ಹೇಳ್ತಾಳೆ. ಆವಾಗ ವಿವೇಕ್ ಹೇಳ್ತಾನೆ, ಏನು ನಾನಾ ಅಂತ ಹೇಳ್ತಾನೆ. ಆಗ ಗೌರಿ ಹೇಳ್ತಾಳೆ, ಹೌದು ನೀವೇ ಸಾಕ್ಷಿಗೆ ಸೈನ್ ಹಾಕಿ ಬಿಡಿ ಅಂತ ಹೇಳ್ತಾಳೆ. ಇನ್ನು ವಿವೇಕ್ ಹೇಳ್ತಾನೆ, ಆಯಿತು ಸೈನ್ ಹಾಕ್ತೇನೆ, ಆದರೆ ನನಗೆ ಈ ತಿಂಡಿನ ತಿನ್ನಲಿಕ್ಕೆ ಹೇಳ್ಬಾರ್ದು ನೀನು ಅಂತ ಹೇಳ್ತಾನೆ. ಆಗ ಗೌರಿ ಹೇಳ್ತಾಳೆ, ಆಯ್ತಾಯಿತು ಡೀಲ್ ಓಕೆ ಅಂತ ಹೇಳ್ತಾಳೆ. ಇನ್ನು ವಿವೇಕ್ ಅದಕ್ಕೆ ಸೈನ್ ಹಾಕ್ತಾನೆ. ಇನ್ನು ಅವರು ಕಾಂಟ್ರಾಕ್ಟ್ ಮಾಡಿ ಅಲ್ಲಿಂದ ಹೋಗ್ತಾರೆ. ಇನ್ನು ಗೌರಿ ಹೇಳ್ತಾಳೆ,
ಸರ್ ಎಲ್ಲಿಗೆ ಹೊರಟ್ರಿ, ತಿಂಡಿ ತಿನ್ನಿ ಅಂತ ಹೇಳ್ತಾಳೆ. ಆಗ ವಿವೇಕ್ ಹೇಳ್ತಾನೆ, ನಾ ತಿಂಡಿ ತಿನ್ನಲ್ಲ, ನಂಗೆ ಬೇಡ, ನಾನು ಹೇಳಿದೆ ತಾನೇ, ನೀನೇ ಹೇಳಿದ ತಾನೇ ಸೈನ್ ಹಾಕಿದ ಮೇಲೆ ತಿಂಡಿ ತಿನ್ನಿ ಅಂತ ಹೇಳಲ್ಲ ಅಂತ ಹೇಳ್ಕೊಂಡು, ಈಗ ನೀನು ಡೀಲ್ ಮಾಡ್ತೀಯಾ, ಇಲ್ಲ ನಾ ತಿನ್ನಲ್ಲ ಅಂತ ಹೇಳ್ತಾನೆ. ಆದ್ರೊಳಗೆ ಕೇಳ್ತಾನೆ ಇರಲ್ಲ, ತಿಂಡಿ ತಿನ್ನಿ ತಿನ್ನಿ ಅಂತ ಒಂದೇ ಸಮನೆ ಹಠ ಮಾಡ್ತಾ ಇರ್ತಾನೆ. ಇನ್ನು ವಿವೇಕ್ ಅಂತ ತಿನ್ನಲ್ಲ ತಿನ್ನಲ್ಲ ಅಂತ ಹೇಳ್ಕೊಂಡು ಹೊರಗಡೆ ಹೋಗ್ತಾನೆ. ಹೊರಗಡೆ ಹೋಗಿ ಕೆಸರಿಗೆ ಕಾಲು ಹಾಕ್ತಾನೆ. ಇನ್ನು ಮನೆಯವರೆಲ್ಲರೂ ನೋಡಿ ನಗಾಡ್ತಾ ಇರ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ, ಮನೆಯವರಿಗೆ ಗೊತ್ತಾಗುತ್ತಾ ವಿವೇಕ ಕೆಸರಲ್ಲಿ ಗೌರಿ ಜೊತೆ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಿ ಆ ವಿಡಿಯೋ ಮಾಡಿ ಚಂಚಲ ಸರಿತಂಗೆ ತೋರಿಸ್ತಾಳ, ಎಲ್ಲಾನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೇ ಇರಲಿ.